ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಂಕಿತಾ ಜಯರಾಮ್. ಸೊ ಇವತ್ತು ನಮ್ಮ ಶೋಕಿವಾಲ ಚಿತ್ರ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಸ್ಪೀಕ್ ವಿತ್ ಸುಶಾಂತ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ. ಇಲ್ಲಿ ಎಲ್ಲ ರೀತಿ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಇರುತ್ತೆ. ಆ್ಯಂಡ್ ನೀವು ಕೂಡ ಇಂಟರ್ವ್ಯೂಸ್ ನೋಡಬೇಕು ಅಂದರೆ ಈಗಲೇ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಹೇಗಿದೆಯಾ? ಚೆನ್ನಾಗಿದೆ. ನೀವು? ನಾನು ಸೂಪರ್ ಆಗಿದ್ದೇನೆ. ಏನೇನು ಹೆಸರು? ಅಂಕಿತಾ ಜಯರಾಮ್. ಅಂಕಿತಾ ಜಯರಾಮ್. ಸೊ ನಿನ್ನ ಬಗ್ಗೆ ಆಡಿಯನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ ಜಯರಾಮ್. ಸೊ ಈ ಶೋಕಿವಾಲ ಚಿತ್ರದಲ್ಲಿ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಸೊ ಇವತ್ತು ಮೂವಿ ರಿಲೀಸ್ ಆಗಿದೆ. ಏನು ಓದ್ತಿದ್ಯಾ? 8th ಸ್ಟ್ಯಾಂಡರ್ಡ್. ಸೂಪರ್, 8th ಸ್ಟ್ಯಾಂಡರ್ಡ್ ಓದ್ತಿದ್ಯಾ. ಸೊ ಐ ಥಿಂಕ್ ಶೋಕಿವಾಲ ಮುಂಚೆ ಸಹ ನೀನು ತುಂಬ ಸಿನಿಮಾಗಳು ಮಾಡಿದ್ಯಾ. ಯಾವ್ದಾದ್ರು ಮಾಡಿದ್ಯಾ? ಭರಾಟೆ, ಯುವರತ್ನ, ಜೇಮ್ಸ್ ಆ್ಯಂಡ್ ಕಾಳಿದಾಸ ಕನ್ನಡ ಮೇಷ್ಟ್ರು, ರಂಗನಾಯಕಿ, 9ನೇ ದಿಕ್ಕು. ಆ್ಯಂಡ್ ನಾವು ಶಿವರಾಜ್ ಕುಮಾರ್ ಸರ್ ಜೊತೆ ಮೊದಲು ಬೈರಾಗಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡ್ತಾ ಇದ್ದೀನಿ. ಅವೆಲ್ಲ ಇನ್ನೂ ರಿಲೀಸ್ ಆಗಲಿಕ್ಕೆ ಇದೆ. ಸೊ ಆಲ್ರೆಡಿ ಮಾಡಿರೋದೊಂದು 10 ಸಿನಿಮಾ ಇದೆ, ಏನಿಲ್ಲ? 20 ಲೈಕ್ ರಿಲೀಸ್ ಆಗಿರೋದು ಒಂದು 4 to 5 ಮೂವೀಸ್ ಅಷ್ಟೇ. ಕೋವಿಡಿಂದ ಯಾವುದೂ ರಿಲೀಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇನ್ನೂ 20 ಮೂವೀಸ್ ರಿಲೀಸ್ ಆಗಬೇಕು ನಾನು ಮಾಡಿರೋ. ನೀನು ಮಾಡಿರೋ ಇನ್ನೂ 20 ಮೂವೀಸ್ ರಿಲೀಸ್ ಆಗಬೇಕಾ? ವಾವ್, ದಟ್ಸ್ ಅಮೇಝಿಂಗ್. ಸೊ ಇವತ್ತು ಶೋಕಿವಾಲ ಫಸ್ಟ್ ಡೇ, ಫಸ್ಟ್ ಶೋ, ಕ್ಯಾಸ್ಟ್ ಟೀಮ್ ಜೊತೆ ಎಲ್ಲ ಕೂತು ನೋಡ್ತಿದ್ಯಾ. ಆ ಫೀಲಿಂಗ್ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಇಡೀ ಕ್ಯಾಸ್ಟ್ ಕ್ರೂ ಎಲ್ಲರೂ ಬಂದಿದ್ದರು. ಸೊ ನಮ್ಮ ಶೋಕಿವಾಲ ಟೀಮ್ ಜೊತೆ ಕೂತ್ಕೊಂಡು ಮೂವಿ ನೋಡಿದ್ವಿ. ಪ್ರತಿಯೊಂದು ಸೀನು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆಡಿಯನ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಖುಷಿ ಆಯಿತು. ಸೊ ನಿಮಗೆ ಈ ಒಂದು ಮೂವಿ ಜರ್ನಿಗೆ ಬರೋದಕ್ಕೆ ಆ ಫಸ್ಟ್ ಆಪರ್ಚುನಿಟಿ ಹೇಗೆ ಬಂತು ಆ್ಯಕ್ಚುಲಿ? ಫಸ್ಟು ನನ್ನ ಸ್ಕ್ರೀನ್ ಅಂತ ನೋಡಿದ್ದು ಒಂದು ಸೀರಿಯಲ್ ಗೆಸ್ಟ್ ಅಪೀರಿಯನ್ಸ್ ಮಾಡಿದೆ. ನಾನಿನ್ನ ಬಿಡ ಯಾವ ಕ್ಲಾಸಲ್ಲಿ ಮಾಡಿದೆ? ಅದು ನಾನು 2nd ಸ್ಟ್ಯಾಂಡರ್ಡ್ ಅನ್ಸುತ್ತೆ. Okay. 2nd ಸ್ಟ್ಯಾಂಡರ್ಡಲ್ಲಿ ಮಾಡಿದೆ. ಸೊ ಫಸ್ಟ್ ನಾನು ಮೇಕಪ್ ಅಂತ ಹಾಕ್ಕೊಂಡಿದ್ದೆ. ದೇವಿ ಪಾತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ಮಾಡಿದರು. ಸೊ ಅದಾದಮೇಲೆ ಮೂವಿ ಅಂತ ಬಂದಿದ್ದು ಫಸ್ಟ್ ಕಿರಿಕೀರ್ತಿ ಸರ್ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅದಾದಮೇಲೆ ಒಂದು ಮೂವಿ ಆದಮೇಲೆ ಭರಾಟೆ. ಕಿರಿಕೀರ್ತಿ ಅವರು ಒಂದು ಫಿಲಮಲ್ಲಿ ಹೌದು, ಸಿಲಿಂಡರ್ ಸತೀಶ ಅಂತ ಇನ್ನು ಪ್ರೋಗ್ರೆಸ್ಸಲ್ಲಿದೆ, ಅದು ನಡೀತಾ ಇದೆ. ಸೊ ಆ ಮೂವಿ ಆಪರ್ಚುನಿಟಿ ಕೊಟ್ಟ ಅದು ಇನ್ನೂ ನಡೀತಾ ಇದೆಯಾ? ಫಸ್ಟ್ ಮೂವಿ ಅದು. ಬಟ್ ಅಷ್ಟೊಳಗಡೆ ಅದಾದ್ಮೇಲೆ ಆಗಿರೋ ಎಲ್ಲ ಮೂವಿ ಅದೇ ಈ ಎಲ್ಲ ಕೋವಿಡಿಂದ ಪ್ರಾಬ್ಲಮ್ಸ್ ಆಗಿ ಗೊತ್ತಲ್ಲ, ತುಂಬ ಎಫೆಕ್ಟ್ ಆಯಿತು ಕೋವಿಡ್ ಟೈಮಲ್ಲಿ ಸಿನಿಮಾ ಇಂಡಸ್ಟ್ರಿಗೆಲ್ಲ. ಸೊ ಅದಾದಮೇಲೆ ಯುವರತ್ನ, ಭರಾಟೆ ಹಾಗೆ ಅಂತ ಫಿಲ್ಮ್ ಕಂಟಿನ್ಯೂ ಆಯಿತು. ಸೊ ಈಗ ಎಲ್ಲ ಓದಿರೋರು, ಇಂಜಿನಿಯರ್ ಆಗಿರೋರು, ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಮೂವಿ ಕಾಲ್ ಶೀಟ್ ಕೊಡುವಂಥದ್ದು ಬ್ಯಾಲೆನ್ಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಬಟ್ ನೀನು ಇನ್ನೂ ಚಿಕ್ಕ ಪುಟ್ಟ ಹುಡುಗಿ, ಲೈಕ್ ಯು ಆರ್ 8th ಸ್ಟ್ಯಾಂಡರ್ಡ್. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ಯಾ, ಲೈಕ್ ನಿನ್ನ ಸ್ಟಡೀಸ್ನ ಮತ್ತು ಈ ಮೂವೀಸ್ನ ಹೇಗೆ? ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇಕಂದಕ್ಕೆ ಯಾಕಂದರೆ ಇದೆಲ್ಲ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಈ ಒಂದು ಏಜಲ್ಲಿ ಈ ಥರ ಮೂವೀಸ್ ಎಲ್ಲ. ಸೊ ನನಗೆ ಮಲ್ಟಿ ಟಾಸ್ಕಿಂಗ್ ಅಷ್ಟೇ. ಒಟ್ಟಿಗೆ ಓದ್ಕೋತೀನಿ, ಒಟ್ಟಿಗೆ ಆ್ಯಕ್ಟಿಂಗ್ ಮಾಡ್ತೀನಿ, ಖುಷಿ ಇರುತ್ತೆ. ಆ್ಯಂಡ್ ಓದೋದ್ರಲ್ಲಿ ನನ್ನ ಪರ್ಸಂಟೇಜ್ ಇದೆಲ್ಲ ಚೆನ್ನಾಗಿದೆ ಅಂತಲೇ ನಮ್ಮ ಸ್ಕೂಲಲ್ಲಿ ಅಲೋವ್ ಮಾಡೋದು. ಅಂದರೆ ನಮಗೆ ಒಂದು ಇದು ಕೊಟ್ಟಿದ್ದಾರೆ, ನೀನು ಏನಾದರೂ ಮಾಡ್ಕೊಂಬ, ನೀನು ಚೆನ್ನಾಗಿ ಓದ್ತೀಯ ಅಂತ. ಸಪೋರ್ಟ್ ಸ್ಕೂಲಿಂದ ಇರೋದ್ರಿಂದನೇ ಇದೆಲ್ಲ ಆಗೋದು. ಪೇರೆಂಟ್ಸು ಸಪೋರ್ಟ್ ಮಾಡ್ತಿದ್ದಾರಾ? ಯಾಕಂದರೆ ಮಗಳಲ್ಲಿ ಮೂವಿಗೆ ಹೋಗ್ತಾ ಇದ್ದಾಳೆ, ಆಮೇಲೆ ಇಲ್ಲ ಮೂವಿ ಕಡೆಗೆ ಒಲ್ದು ಬಿಟ್ಟರೆ ಓದಲಿಲ್ಲ ಅಂದರೆ ಹೇಗೆ ಅಂತ ಭಯ ಇರುತ್ತೆ? ಇಲ್ಲ ಪಪ್ಪ ಮಮ್ಮಿ ಇಬ್ಬರು ತುಂಬ ಸಪೋರ್ಟ್ ಮಾಡ್ತಾರೆ. ಆ ಥರ ಭಯ ಅವ್ರಿಗೆ ಯಾವತ್ತೂ ಇಲ್ಲ. ನನ್ನ ಕಡೆಯಿಂದ ಭಯ ಅವ್ರಿಗೆ ಬರೋದು ಇಲ್ಲ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ನನಗೆ ಸ್ಟಡೀಸಿಂದಾನೆ, ಮೂವೀಸ್ ಎಲ್ಲ ನೆಕ್ಸ್ಟ್ ಅಲ್ವಾ. ಸೊ ಯಾಕಂದರೆ ಮೂವಿ ಪ್ರಪಂಚ ಅನ್ನುವಂಥದ್ದು ಇಟ್ಸ್ ವೆರಿ ಕಲರ್ಫುಲ್ ಅಲ್ಲ. ಅಂದರೆ ಹೊರಗಡೆಯಿಂದ ನೋಡಬೇಕಾದ್ರೆ ಯು ಆರ್ ಟ್ರೀಟೆಡ್ ಆಸ್ ಅ ಹೀರೋಯಿನ್. ಈಗ ಯಾರೋ ಬಂದು ನೀನು ಸ್ಟಡಿ ಮಾಡ್ತಿದ್ರೆ ಯಾರೋ ಬಂದು ನೀನು ಇಂಟರ್ವ್ಯೂ ಮಾಡ್ತಿರಲಿಲ್ಲ. ಈಗ ನೀನು ಪ್ರಾಬಬ್ಲಿ ಮೂವಿ ಸೊ ಅದು ನಿನ್ನನ್ನು ಯಾವತ್ತೂ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ಈಗ ಬೇರೆಯವರು ತುಂಬ ಜನ ನಿಂತಿರ್ದವ್ರು ಇರ್ತಾರೆ. ಈ ಪ್ರಶ್ನೆ ನಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಚಿಕ್ಕ ಮಕ್ಕಳು ಆರ್ಟಿಸ್ಟ್ ಆಗಿರ್ತಾರೆ. ಸೊ ಮೇ ಬಿ ನೀನು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಲೆಸನ್ ಆಗ್ಬೋದು. ಹೇಗೆ ಬ್ಯಾಲೆನ್ಸ್ ಮಾಡ್ತೀಯಾ ನೀನು? ಅಷ್ಟೇ, ಏನಿಲ್ಲ. 9 to 5 ಅಂದರೆ ನಿಮಗೆ ಸ್ಕೂಲ್ ಇರುತ್ತೆ, ಅದಾದಮೇಲೆ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತೀಯಾ? ಅಷ್ಟೇ. ಇವಾಗ ಶೂಟಿಂಗ್ಸ್ ಎಲ್ಲ ಇವಾಗ ನಮಗೆ ಸ್ಯಾಟರ್ಡೇ ನಡೆಯುತ್ತೆ. ಯಾಕಂದರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ವಾ. ಸೊ ಆ ಥರ ನಡೆಯುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ರಜಾ ಹಾಕೊಂಡ್ರು ಸ್ಕೂಲ್ಗೆ ನೋಟ್ಸ್ನೆಲ್ಲ ಕ್ವಿಕ್ಕಾಗಿ ನಾನು ತೊಗೋತೀನಿ, ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಏನಿಲ್ಲ, ನೀವು 1 hour ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿದರೆ ಸಾಕು. ನಾಳೆ ಎಕ್ಸಾಮ್ ಇದ್ರೂ ಪರವಾಗಿಲ್ಲ, ಕಾನ್ಸಂಟ್ರೇಟ್ ಮಾಡಿ 1 hour ಸ್ಟಡಿ ಮಾಡಿದ್ರು ಅದು ತಲೆಯಲ್ಲಿರುತ್ತೆ ಅಷ್ಟೇ. ಸ್ಟಡಿ ಮಾಡಬೇಕು, ನಾಳೆ ಎಕ್ಸಾಮ್ ಇದೆ ಅಂದರೆ ರಾತ್ರೆಲ್ಲ ನಿದ್ದೆಗಟ್ಟಿ ಓದಬೇಕು ಅಂತ ಏನಿಲ್ಲ. ಆ ಸಬ್ಜೆಕ್ಟ್ ನಮ್ಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಕ್ಲಾಸಲ್ಲಿ ಗಮನ ಕೊಡಬೇಕು. ಕ್ಲಾಸಲ್ಲಿ ಗಮನ ಕೊಟ್ಟರೆ ಆ ಸಬ್ಜೆಕ್ಟ್ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ನಾವೇನು ಮಾಡ್ಕೊಂಡಿಲ್ಲ ಸುಮ್ಮನೆ ಕೂತಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಆಗುತ್ತೆ. ನೀನು ಫಸ್ಟ್ ರ್ಯಾಂಕ್ ರಾಜು ಫಿಲಮ್ ಎಷ್ಟು ಸತಿ ನೋಡಿದ್ಯಾ? ಇಲ್ಲ ಫಸ್ಟ್ ರ್ಯಾಂಕ್ ರಾಜು ಕೂಡ ತುಂಬ ಓದ್ತಿದ್ರು. ನಾನು ಬರೀ ಕ್ಲಾಸಲ್ಲಿ ಗಮನ ಕೊಟ್ಬಿಟ್ಟು ನಾನು ಚೆನ್ನಾಗಿ ಓದ್. ಅಂದರೆ ಈ ಗೌತಮ ಬುದ್ಧ ಥರನ ಅವರು ಬರೀ ಕ್ಲಾಸ್ ಅಟೆಂಡ್ ಮಾಡ್ತಿದ್ರಂತೆ, ಹೋಗ್ಬಿಟ್ಟು ಒಂದು 1 hour ಕೂತು ಧ್ಯಾನ ಮಾಡ್ತಿದ್ರಂತೆ ಎಲ್ಲ ಹೋಗ್ತಾ. ಇರ್ಬೋದೇನೋಪ್ಪ, ಇವಾಗಲೇ ಗೊತ್ತಾಗಿದ್ದು.
ಅಷ್ಟೇ. ನಾನು ಕ್ಲಾಸಲ್ಲಿ ಒಂದು ಸಲ ಕೇಳಿಸ್ಕೋತೀನಿ, ಎಲ್ಲ ಅರ್ಥ ಮಾಡ್ಕೋತೀನಿ. ಮನೆಗೆ ಬಂದ ತಕ್ಷಣ ಏನಾದ್ರು ಇದ್ದರೆ ನನ್ನ ಡೌಟ್ಸ್ ಏನಾದ್ರು ಇದ್ದರೆ ನಾನೇ ಕ್ಲಿಯರ್ ಮಾಡ್ಕೋತೀನಿ. ಒಂದು ಸಲ ರಿವೈಸ್ ಮಾಡ್ಕೋತೀನಿ ಎಲ್ಲನೂ. ಸೊ ಫೈನಲಿ ಈಗ ನೀನು ಹೇಳ್ದಂಗೆ 20 ಮೂವೀಸ್ ಆಲ್ರೆಡಿ ಮಾಡಿದ್ಯಾ, ಅದರಲ್ಲಿ 5 ಮೂವಿ ಏನೋ ರಿಲೀಸ್ ಆಗಿದೆ ಅಂತಂದೆ. ಸೊ ಮುಂದೆ ಏನಾಗಬೇಕಂತ ಆಸೆ ಇದೆ ಇಷ್ಟೆಲ್ಲ? ಮುಂದೆ ಫಸ್ಟು ನಾನು ಸ್ಟಡೀಸ್ ಕಡೆ ಗಮನ ಕೊಟ್ಬಿಟ್ಟು ಅದೇ ಏನು ಓದಬೇಕಂತಿದ್ಯಾ? ನನಗೆ ಡಾಕ್ಟರ್ ಆಗಬೇಕು ಅಂತ ಇದೆ. ಸೊ ನೋಡೋಣ ಡಾಕ್ಟರ್ ಆದಮೇಲೆ ನೆಕ್ಸ್ಟ್? ಡಾಕ್ಟರ್ ಆದಮೇಲೆ ಆಫರ್ ಸಿಕ್ಕರೆ ಆ್ಯಕ್ಟರ್ ಆಗ್ತೀನಿ. ಆಫರ್ ಸಿಕ್ಕಿದ್ರೆ ಆ್ಯಕ್ಟರ್ ಆಗ್ತೀಯಾ? ಅಲ್ಲ, ಡಾಕ್ಟ್ರ್ ಅಷ್ಟು ಕಷ್ಟಪಟ್ಟು ಓದಿ ಆಮೇಲೆ ಮತ್ತೆ ಆ್ಯಕ್ಟರ್ ಆಗ್ತೀಯಾ? ಆಲ್ರೆಡಿ ಸರ್ವ್ ಮಾಡಿದ್ದೀನಲ್ಲ, ನಮ್ಮ ಇಂಡಸ್ಟ್ರಿ ಅಂದರೆ ಇಷ್ಟ ಅಲ್ವಾ ನನಗೂ. ಈಗ ಆಲ್ರೆಡಿ ಇದ್ದೀನಿ ಅಂದರೆ ಮುಂದಕ್ಕೂ ನನಗೆ ಬರೋಕ್ಕೆ ಇಷ್ಟ. ಸೊ ನೋಡೋಣ ಏನು. ಅಲ್ಲ, ನಾನು ಮೊನ್ನೆ ಒಂದು ಹೀರೋಯಿನ್ನ ಇಂಟರ್ವ್ಯೂ ಮಾಡ್ತಿದ್ದೆ. ಅವರು MBA ಮಾಡ್ಬಿಟ್ಟು ಬಂದಿದ್ದಾರೆ ಲಂಡನಲ್ಲಿ. ಹಂಗೆ ಮಾಡಿ ಬಂದು ಈಗ ಮತ್ತೆ ಆ್ಯಕ್ಟರ್ ಆಗಿದ್ದಾರೆ. ನಾನು ಅವ್ರು ಕೇಳ್ತಿದ್ದೆ, ನೀವು MBA ಮಾಡಿದ ದುಡ್ಡೆಲ್ಲ ಲಾಸ್ ಅಲ್ವಾ, ಆ್ಯಕ್ಟ್ರೇ ಆಗೋದಿದ್ರೆ ಮೊದಲೇ ಆಗ್ಬೋದಿತ್ತಲ್ಲ ಅಂತ. ಅಂದರೆ ಇವಾಗ ಡಾಕ್ಟರ್ ಆದರೂ ಕೂಡ ಜನ ಸೇವೆ ಮಾಡ್ತೀವಿ, ಆ್ಯಕ್ಟರ್ ಆದರೆ ಜನಕ್ಕೆ ಎಂಟರ್ಟೈನ್ ಮಾಡ್ತೀವಿ ಅಷ್ಟೇ. ಸೊ ಓದ್ಕೊಳ್ಳೋದು ಎಂತಕ್ಕೆ ಅಂದರೆ ಬರೀ ಇದನ್ನೇ ನಂಬ್ಕೊಂಡು ಆ್ಯಕ್ಟಿಂಗ್ ಕೈ ಕೊಟ್ಟರೆ ಫೌಂಡೇಶನ್ ಚೆನ್ನಾಗಿರಲಿ ಅಂತ. ಬರೀ ಆ್ಯಕ್ಟಿಂಗ್ ಇದನ್ನೇ ನಂಬ್ಕೊಂಡು ಬರೋಕ್ಕಾಗಲ್ಲ. ಯಾಕಂದರೆ ನಾವು ಫಸ್ಟು ಎಜುಕೇಟ್ ಆಗಿರಬೇಕು. ಆ್ಯಕ್ಟಿಂಗ್ ಇಲ್ಲ ಅಂದರೂ ನಾನು ಇರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ನಾವು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು. ಸೂಪರ್, ನಿನ್ನ ಜೊತೆ ಮಾತಾಡಿ ಖುಷಿ. ತುಂಬ ಮೆಚ್ಯೂರ್ಡಾಗಿ ಮಾತಾಡಿದ್ಯಾ, ಕೇಳಿ ತುಂಬ ಖುಷಿ ಆಯಿತು. ಮೇ ಬಿ ಈ ವಿಡಿಯೋನ ಹೆಚ್ಚಿನ ಜನ ಆ್ಯಕ್ಟ್ರಸ್ ನೋಡಿದ್ರೆ ಅವರು ನಿನ್ನ ಮೇಲೆ ತುಂಬ ಇಂಪ್ರೆಸ್ ಆಗ್ತಾರೆ. ಯಾಕಂದರೆ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನೀವು ಹೇಳ್ತಾ ಇದ್ದಾಳೆ. ಸೊ ಯಾರ್ಯಾರು ಯಂಗ್ ಆ್ಯಕ್ಟರ್ಸ್ ಇದ್ದೀರಾ ಇದನ್ನು ನೋಡಿಬಿಟ್ಟು ತಿಳ್ಕೊಬೇಕು. ಸೊ ಥ್ಯಾಂಕ್ ಯು ಸ್ಪೀಕ್ ವಿತ್ ಸುಶಾನ್ ಚಾನಲ್ ಜೊತೆ ಮಾತಾಡಿರೋದಕ್ಕೆ. ನಿನ್ನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಕಿತಾ ಜಯರಾಮ್. ಸೊ ಇವತ್ತು ನಮ್ಮ ಶೋಕಿವಾಲ ಚಿತ್ರ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಸ್ಪೀಕ್ ವಿತ್ ಸುಶಾನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ. ಇಲ್ಲಿ ಎಲ್ಲ ರೀತಿ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಇರುತ್ತೆ. ಆ್ಯಂಡ್ ನೀವು ಕೂಡ ಇಂಟರ್ವ್ಯೂಸ್ ನೋಡಬೇಕು ಅಂದರೆ ಈಗಲೇ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.